अब हमें सबूत नहीं देना पड़ रहा है, वो ऊपर वाला दे रहा है। और मैं इसलिए कहता हूं अब ये प्रॉक्सी वॉर नहीं कह सकते इसको, क्योंकि ಪ್ರಧಾನಮಂತ್ರಿ ಮೋದಿ ಪಾಕಿಸ್ತಾನದ ವಿರುದ್ಧ ಮಾತು. ಈಗ ಪುರಾವೆಗಳ ಮುಗಿದಿದೆ, ಏಕೆಂದರೆ ಪುರಾವೆಗಳನ್ನು ನಾವು ಕೊಡಬೇಕಾಗಿಲ್ಲ. ಪಾಕಿಸ್ತಾನವೇ ತನ್ನ ನಡೆಗಳಿಂದ ನಿಜವನ್ನೇ ಒಪ್ಪಿಕೊಂಡಿದೆ. ಇದು ಇನ್ನು ಪ್ರಾಕ್ಸಿ ಯುದ್ಧವಲ್ಲ, ನೇರ ಯುದ್ಧ. ಮೇ 6ರ ನಂತರ ಭಾರತದ ಭದ್ರತಾ ಪಡೆಗಳು ಜಮ್ಮು ಕಾಶ್ಮೀರದಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಹಲವಾರು ಉಗ್ರರು ಹತ್ಯೆಗೊಳಾದರು. ಆದರೆ ಅಚ್ಚರಿಯ ಸಂಗತಿಯೇನೆಂದರೆ, ಆ ಭಯೋತ್ಪಾದಕರಿಗೆ ಪಾಕಿಸ್ತಾನದಲ್ಲಿ ದೊರೆತದ್ದು ರಾಜ್ಯ ಗೌರವ. ನೀವು ಶವಪೆಟ್ಟಿಗೆಗಳ ಮೇಲೆ ಪಾಕಿಸ್ತಾನದ ಧ್ವಜ, ಸೇನೆಯಿಂದ ಗೌರವ ನಮನಗಳು. ಇದು ಸದ್ಯದ ಪಾಕಿಸ್ತಾನದ ನಿಜ ಮುಖ. ಇದು ಕೇವಲ ಉಗ್ರರಿಗೆ ಬೆಂಬಲವಲ್ಲ, ಇದು ನೇರವಾದಿ ಯುದ್ಧತಂತ್ರ ಎಂದು ನೇರವಾದಿ ಮೋದಿ ಹೇಳಿದ್ದಾರೆ.